ಆಪರೇಷನ್ ಸಿಂಧೂರದ ಒಟ್ಟು ಪರಿಣಾಮ ಮತ್ತು ಪ್ರತಿಫಲಾತ್ಮಕವಾದಂತ ನೆಲೆಗಳೇನು, ಹೆಜ್ಜೆಗಳೇನು ಅಂತಂದ್ರೆ ಇಡೀ ಪ್ರಪಂಚದಲ್ಲಿ ಭಾರತ ತನ್ನದೇ ಆದಂತ ಸ್ವಾಯತ್ತೆ ಮತ್ತು ಸ್ವಾವಲಂಬನೆ ಮತ್ತು ಆತ್ಮನಿರ್ಭರ ಭಾರತದ ಇಡೀಯದಾದಂತ ಒಂದು ನೆಲೆಯನ್ನ, ಬೆಲೆಯನ್ನ ಅತ್ಯಂತ ಕರಾರುವಕ್ಕಾಗಿ ದಾಖಲಿಸಿದೆ. ಕಾಶ್ಮೀರದಲ್ಲಿ ಭಯೋತ್ಪಾದಕರ ಚಟುವಟಿಕೆಯ ಯಾವುದೇ ರೀತಿಯ ಒಂದು ಮಾರಣ ಹೋಮ ನಡೆದರೂ ಕೂಡ ನಮ್ಮ ಅಭಿವೃದ್ಧಿಯ ನಾಗಾಲೋಟಕ್ಕೆ ಕಿಂಚಿತ್ತು ನೀವು ತಡೆ ಒಡ್ಡಲಾರಿರಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ರಾಜ್ಯದ ರಾಜಕೀಯದಲ್ಲಿ ಎಂತೆಂಥ ಬಿರುಗಾಳಿ ಬೀಸಲಿಕ್ಕಿದೆ ಮತ್ತು ನಿನ್ನೆಯ ಸಿದ್ದು ಮತ್ತು DKಶಿ ಅವರ ದೆಹಲಿಯ ಭೇಟಿ, ಹೈಕಮಾಂಡಿನ ಕ್ಯಾಕರಿಸಿ ಉಗಿಯುವಿಕೆ, ಜನಗಣತಿ ಮತ್ತೊಮ್ಮೆ ಅದನ್ನು ಸಮಗ್ರವಾಗಿ ಸಮೀಕ್ಷೆ ಮಾಡಬೇಕು ಅನ್ನುವಂಥ ತಾಕೀತು, ಇಲ್ಲಿ ಸಿದ್ದು ಗೆದ್ರೋ ಬಿದ್ರೋ ಅಥವಾ DKಶಿ ಅವರು ಮೇಲಾಟವನ್ನು ಸ್ಥಾಪಿಸಿದ್ರೋ, ಈ ಎಲ್ಲ ತರ್ಕಗಳು ಆಗ್ತಾ ಇವೆ. ಅದರ ಮಧ್ಯೆ ಮತ್ತೆ ವಾಲ್ಮೀಕಿ ಹಗರಣದ ಸಂಬಂಧಪಟ್ಟು ಕೋಲಾರದ ಸಚಿವರು ಮತ್ತು ಶಾಸಕರ ಮನೆಯ ಮೇಲೆ ಇಡಿ ದಾಳಿ ಮಾಡಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನಿಮ್ಮೆದುರು ಚರ್ಚಿಸುವ ಮೊದಲು ಭಾರತ ಮತ್ತು ಭಾರತದ ಪ್ರಧಾನಿ ಪೆಹಲ್ಗಾಮಿನ ಘಟನೆಯ ನಂತರ ಕಾಶ್ಮೀರದಲ್ಲಿ ಅಭಿವೃದ್ಧಿಯ ಶಕೆಯನ್ನೇ ಯಾವ ರೀತಿ ಅಲ್ಲಿ ಕಟ್ಟಿದ್ರು, ಬೆಳೆಸಿದ್ರು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಅಭಿವೃದ್ಧಿಯ ಯೋಜನೆಗಳನ್ನು ಒಂದರ ಮೇಲೆ ಒಂದು ಉದ್ಘಾಟನೆಯನ್ನು ಮಾಡುವ ಮೂಲಕ ಕಾಶ್ಮೀರದಲ್ಲಿ ಭಯೋತ್ಪಾದಕರ ಚಟುವಟಿಕೆಯ ಯಾವುದೇ ರೀತಿಯ ಒಂದು ಮಾರಣ ಹೋಮ ನಡೆದರೂ ಕೂಡ ನಮ್ಮ ಅಭಿವೃದ್ಧಿಯ ನಾಗಾಲೋಟಕ್ಕೆ ಕಿಂಚಿತ್ತು ನೀವು ತಡೆ ಒಡ್ಡಲಾರಿರಿ. ಭಾರತವನ್ನು ಕಾಶ್ಮೀರಕ್ಕೆ ಬೆಸೆಯುವಂಥ ಐತಿಹಾಸಿಕವಾದಂಥ ಏನು ಈ ಕಾರ್ಯಕ್ರಮ ಅಂತಿದೆ, ಅದು ಅಕ್ಕು ಮುಕ್ಕು ಯಾವುದೇ ಅಡೆ ತಡೆ ಇಲ್ಲದೇ ಮುಂದುವರಿತದೆ ಅನ್ನೋದರ ಬಗ್ಗೆ ಚಿನಾಬ್ ಸೇತುವೆಯ ಉದ್ಘಾಟನೆಯ ಮೂಲಕ ವಿಶ್ವಕ್ಕೆ ಸಂದೇಶವನ್ನು ಕೊಟ್ಟದ್ದನ್ನು ನಾವು ಗಮನಿಸಿದ್ದೇವೆ. ಐಫೆಲ್ ಟವರ್ಗಿಂತ ಉದ್ದ ಸೇತುವೆ, ಜಗತ್ತಿನ ಅತಿ ಎತ್ತರದ ಸೇತುವೆ, 1315 ಮೀಟರ್ ಉದ್ದದ ಒಂದು ಬೃಹತ್ತಾದಂಥ ಸೇತುವೆ, ಗಾಳಿಗೂ ಭೂಕಂಪಕ್ಕೂ ಯಾವುದಕ್ಕೂ ಜಗ್ಗದ ಬಗ್ಗದ ಅತ್ಯಂತ ಆಧುನಿಕವಾದಂಥ ಒಂದು ತಂತ್ರಜ್ಞಾನ, ಕಾಶ್ಮೀರದ ಇಡೀ ಇತಿಹಾಸವನ್ನೇ ಬದಲಿಸುವಂಥ ಒಂದು ಅದ್ಭುತವಾದಂಥ ಸಾಧನೆ. ಆ ಮೂಲಕ ಪಾಕಿಸ್ತಾನಕ್ಕೂ ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಿಗೂ ಅತ್ಯಂತ ಮಹತ್ವದ ಸಂದೇಶವನ್ನು ಕೊಟ್ಟಂಥ ಮೋದಿ ಇವತ್ತು ಜಗತ್ತಿನ ದೃಷ್ಟಿಯಲ್ಲಿ ಯಾವ ಮಟ್ಟದಲ್ಲಿದ್ದಾರೆ, ಜಗತ್ತಿನಲ್ಲಿ ಅವರ ಜನಪ್ರಿಯತೆ ಏನು, ಮತ್ತು ಮೋದಿಯವರ ಒಟ್ಟು ಆಡಳಿತ ಮೋದಿಯವರ ಜನಪ್ರಿಯತೆಯನ್ನು ಕುಗ್ಗಿಸಿದೆಯೋ ಹಿಗ್ಗಿಸಿದೆಯೋ, ಪಹಲ್ಗಾಮ ಘಟನೆ ಅದರ ಮೊದಲು ಮತ್ತು ನಂತರದ ಮೋದಿಯವರ ಪ್ರತಿಷ್ಠಿತವಾದಂಥ ವ್ಯಕ್ತಿತ್ವದ ನಿರೂಪಣೆ ಏನು, ಮೋದಿಯವರ ಜನಪ್ರಿಯತೆಯ ಉತ್ತುಂಗವೋ ಜನಪ್ರಿಯತೆಯ ಪಾತಾಳವೋ, ಈ ಎಲ್ಲ ಪ್ರಶ್ನೆಗಳನ್ನು ಪ್ರತಿಪಕ್ಷದವರು ಬಹಳ ಗಂಭೀರವಾಗಿ ಎತ್ತುವಂಥ ಒಂದು ಹರಸಾಹಸವನ್ನು ಮಾಡ್ತಾ ಇರುವ ಹೊತ್ತಿಗೆ ಜಗತ್ತಿನಿಂದ, ಭೂಗೋಳದಿಂದ ಮತ್ತು ಭಾರತದ ಒಳಗಿಂದ ಒಂದು ಅದ್ಭುತವಾದಂಥ ಸಮೀಕ್ಷೆ ಹೊರಬಿದ್ದಿದೆ. ಇದು ಮೋದಿಯವರ ವ್ಯಕ್ತಿತ್ವದ, ಆಡಳಿತದ ಮತ್ತು ಇಡೀ ಭಾರತದ ಪ್ರಧಾನಿಯಾಗಿ ಅವರ ಸಾಧ್ಯತೆ, ಸಾಧನೆ, ಪ್ರಗತಿ, ಅಭಿವೃದ್ಧಿ ಈ ಎಲ್ಲದರ ಮೇಲೆ ಸ್ಪಷ್ಟವಾದ ಬೆಳಕನ್ನು, ನಿಖರವಾದಂಥ ಒಂದು ದಿಕ್ಸೂಚಿಯನ್ನು ಸೂಚಿಸಲಿಕ್ಕಿದೆ ಅನ್ನುವ ಕಾರಣಕ್ಕಾಗಿ ನಿಮ್ಮ ಎದುರು ಆ ವಿವರಗಳನ್ನು ಇಡಬೇಕು ಅಂತ ಕೂತಿದ್ದೇನೆ. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ನಿಲ್ಲಿ. ಮೊದಲನೇದಾಗಿ, ಈಗ ಪ್ರತಿಪಕ್ಷದವರು ಬೇಕಾದಾಗೆ ಆರ್ಭಟಿಸ್ತಾರೆ. ಅವರ ನಾಲಿಗೆಗೆ ಎಲುಬಿಲ್ಲ, ಎಲ್ಲರ ನಾಲಿಗೆಗೂ ಎಲುಬಿಲ್ಲ. ಆದರೆ ಆಚಾರವಿಲ್ಲದ ನಾಲಿಗೆ, ಸಂಸ್ಕೃತಿ ಇಲ್ಲದ ನಾಲಿಗೆ, ವಿವೇಚನೆ ಇಲ್ಲದ ನಾಲಿಗೆ, ಈ ಎಲ್ಲ ಶಬ್ದಗಳನ್ನು, ಶಾಬ್ದಿಕ ಒಂದು ಪರಂಪರೆಯನ್ನು
ಏಕಗಂಟಿನಲ್ಲಿ ಏಕಪಕ್ಷಕ್ಕೆ ನೀವು ಅನ್ವಯಿಕವಾಗಿ ನೋಡಬಹುದು ಅಂತಾದರೆ ಅದು ನಮ್ಮೆದುರಿರುವ ಕಾಂಗ್ರೆಸ್ ಪಕ್ಷ. 136 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ಸಿಗೆ ದೇಶದ ಬಗ್ಗಾಗಲಿ, ದೇಶದ ಜನರ ಬಗ್ಗಾಗಲಿ, ಭಾರತದ ಬಗ್ಗಾಗಲಿ, ಭಾರತದ ಸನಾತನ ಧರ್ಮದ ಬಗ್ಗಾಗಲಿ, ಭಾರತದ ಪ್ರಾಚೀನತೆಯ ಬಗ್ಗಾಗಲಿ, ಭಾರತದ ಮಹಾಕಾವ್ಯಗಳ ಬಗ್ಗಾಗಲಿ, ಭಾರತದ ಅಸ್ಮಿತೆಯ ಬಗ್ಗಾಗಲಿ, ಭಾರತದ ಒಟ್ಟು ಅಭಿವೃದ್ಧಿ ಹೊಂದಿದ ದೇಶವಾಗಿ ಬಲಿಷ್ಠವಾಗಿ ಪ್ರಪಂಚದಲ್ಲಿ ತಲೆ ಎತ್ತಿ ಸ್ವಾಭಿಮಾನದಿಂದ ನಿಲ್ಲಬೇಕು ಅನ್ನೋದರ ಬಗ್ಗಾಗಲಿ ಯಾವುದೇ ಖಚಿತವಾದ ಯೋಜನೆಗಳಿಲ್ಲ, ಆಸಕ್ತಿ ಇಲ್ಲ. ಅವರಿಗೆ ಅಂಥ ಒಂದು ಭವಿಷ್ಯದ ನಿರೀಕ್ಷೆಯೂ ಇಲ್ಲ. ತತ್ಕಾಲದ ಆಯಾಯ ಘಟನೆಗಳನ್ನು ಇಟ್ಟುಕೊಂಡು ಭಾರತವನ್ನು, ಭಾರತದ ಪ್ರಧಾನಿಯನ್ನು, ಭಾರತದ ಆಳ್ವಿಕೆಯನ್ನು ಮನಸ್ಸೋ ಇಚ್ಛೆ ಅವರಿಗೆ ಬೇಕಾದ ಹಾಗೆ ಯಾವ ರೀತಿ ಬೇಕಾದರೂ ಅದನ್ನು ವ್ಯಾಖ್ಯಾನಿಸ್ಬೋದು. ರಾಹುಲ್ ಗಾಂಧಿ ಇತ್ತೀಚಿನ ದಿನಗಳಲ್ಲಿ ಚುನಾವಣಾ ಕಮಿಷನ್ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆನೇ ಬಿಹಾರದ ಚುನಾವಣೆಯನ್ನು ಎದುರಿಟ್ಟುಕೊಂಡು ಆಡಬಾರದ ಮಾತುಗಳನ್ನು ಆಡಿದರು, ಅಸಂವಿಧಾನಿಕವಾಗಿ ವರ್ತಿಸಿದರು. ಯಾವುದೇ ಪ್ರತಿಪಕ್ಷವೂ ಕೂಡ ಚುನಾವಣೆಯ ಆಯೋಗದ ಬಗ್ಗೆ ಇಂಥ ಹೊಲಸು ರೀತಿಯ ಕಮೆಂಟ್ ಮಾಡಿದ್ದನ್ನು, ಆರೋಪ ಮಾಡಿದ್ದನ್ನು ಪ್ರಾಯಶಃ ನಾವು ನೋಡಿಲ್ಲ. ಅದಕ್ಕೆ ಅತ್ಯಂತ ಕರಾರುವಕ್ಕಾಗಿ ಮತ್ತು ತೀಕ್ಷ್ಣವಾಗಿ ಚುನಾವಣಾ ಆಯೋಗ ಪ್ರತಿಕ್ರಿಯೆಯನ್ನು ಮಾಡಿದೆ. ಮೊದಲು ಜನರನ್ನು ನಿಮ್ಮ ಪಕ್ಷಕ್ಕೆ ಒಲಿಸಿಕೊಳ್ಳಿ, ವೋಟಾಗಿ ಜನರ ಭಾವನೆಗಳನ್ನು ಪರಿವರ್ತಿಸಿಕೊಳ್ಳಿ, ಈ ದೇಶದ ಸಂವಿಧಾನಾತ್ಮಕವಾದಂಥ ನಡಾವಳಿಗಳನ್ನು ಕಲ್ತುಕೊಳ್ಳಿ ಅಂತ ಛೀಮಾರಿ ಹಾಕಿದೆ. ಅವರಿಗೆ ಎಷ್ಟೇ ನೀವು ಎಲೆ ಹಡಕೆ ಹಾಕ್ಕೊಂಡು ಉಗಿರಿ, ಹಾಗೇ ಉಗಿರಿ, ಬೇಕಾದರೆ ಉಗಿತಾನೇ ಇರಿ, ಆದರೆ ಅದನ್ನು ಒರೆಸಿಕೊಳ್ಳುವ ಒಂದು ವ್ಯವಧಾನವನ್ನು ಮಾಡದೇ ಹಾಗೇ ಅವರು ತಿರುಗಾಡ್ತಾರೆ. ಅವರಿಗೆ ಈ ಉಗಿಸಿಕೊಳ್ಳುವಿಕೆಯು ಹೊಸ್ತಲ್ಲ. ಈ ಸುಳ್ಳು ಹೇಳುವಂಥ ನಿಮ್ಮ ಪ್ರಭೃತಿಗಳನ್ನು ನಾವು ಇತಿಹಾಸದಿಂದಲೇ ಬೇಕಾದ್ರೆ ವಾಶೌಟ್ ಮಾಡ್ತೇವೆ ಅಂತ ನೀವು ಹೇಳಿದರೂ ಕೂಡ ಅವ್ರಿಗೆ ಅದರ ಬಗ್ಗೆ ಕಾಳಜಿ ಇಲ್ಲ. ಅಧಿಕಾರದ ರಾಜಕಾರಣ. ಅವರ ಬಾಯಲ್ಲಿ ಮೋದಿಯವರ ಜನಪ್ರಿಯತೆ ಕುಗ್ಗಿದೆ. ಮೋದಿಯವರ ಆಡಳಿತದಲ್ಲಿ ಇವತ್ತು ಜನ ಆಸಕ್ತಿಯನ್ನು ಕಳ್ಕೊಂಡಿದ್ದಾರೆ ಮತ್ತು ಪಹಲ್ಗಾಮಿನ ಘಟನೆಯಿಂದ ದೇಶದ ಭದ್ರತೆ ಅತ್ಯಂತ ಆತಂಕದಲ್ಲಿದೆ ಇತ್ಯಾದಿ ಇತ್ಯಾದಿ ಮಾತುಗಳನ್ನೆಲ್ಲ ನೀವು ಕೇಳಿದ್ದೀರಿ. ಅದರ ಮಧ್ಯೆ ಗ್ಲೋಬಲ್ ಒಂದು ರೇಟಿಂಗ್ ಸಂಸ್ಥೆ ಜಗತ್ತಿನ ನಾಯಕರ ಒಂದು ಜನಪ್ರಿಯತೆಯ ಶೇಕಡವಾರು ತೆಗೆದಿದೆ. ಅದರಲ್ಲೂ ಬಹಳ ಮಹತ್ವದ ವಿಚಾರ ಏನು ಅಂತಂದರೆ ಪಹಲ್ಗಾಮನ ಘಟನೆಯ ನಂತರ ನಡೆದಂಥ ಸಮೀಕ್ಷೆ ಇದು. ಅದರಲ್ಲಿ ಮೋದಿಯವರ ಸ್ಥಾನ, ಮಾನ, ಗೌರವ ಯಾವ ರೀತಿಯಲ್ಲಿ ದಾಖಲಾಗಿದೆ, ಇದು ಬಹಳ ಬಹಳ ವರ್ತಮಾನದಲ್ಲಿ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಭಾರತ ಪಹಲ್ಗಾಮಿನ ಘಟನೆಯ ನಂತರ ಮತ್ತು ಪಹಲ್ಗಾಮಿನ ಘಟನೆಯ ಮೊದಲು ಅಂತ ಒಂದು ನಿರ್ಣಯಾತ್ಮಕವಾದಂಥ ಹಂತಲ್ಲಿ ನಿಂತಿದೆ. ಇಡೀ ವಿಶ್ವಕ್ಕೆ ತನ್ನದೇ ಆದಂಥ ಬಲಿಷ್ಠತೆಯನ್ನು ಸಾರಿದೆ. ಇಡೀ ವಿಶ್ವಕ್ಕೆ ತನ್ನದೇ ಆದಂಥ ಒಂದು ಮೇಕ್ ಇನ್ ಇಂಡಿಯಾದ ಪ್ರಾಬಲ್ಯವನ್ನು ಸಾರಿದೆ. ಭಾರತದ ಒಟ್ಟು 11 ವರ್ಷಗಳಲ್ಲಿ ಅದರ ಅಭಿವೃದ್ಧಿಯ ನಾಗಾಲೋಟವನ್ನು ಭಾರತದ ಒಳಗೂ ಮತ್ತು ಭಾರತದ ಹೊರಗೂ ದಾಖಲಿಸಿದೆ. ಈವರೆಗೆ ಆಮದು ಮಾಡಿಕೊಳ್ಳುವ ದೇಶವಾಗಿದ್ದಂಥ ಭಾರತ ಈಗ ಫ್ರಾನ್ಸ್ ಇರ್ಬೋದು, ಅಥವಾ ಅಮೆರಿಕ ಇರ್ಬೋದು, ಇಟಲಿ ಇರ್ಬೋದು, ಜರ್ಮನಿ ಇರ್ಬೋದು, ಅಥವಾ ನಮ್ಮ ಚೈನಾ ಇರ್ಬೋದು, ಯಾವುದೇ ಟರ್ಕಿ, ಈ ಥರದ ಯಾವುದೇ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡಿ ಅದನ್ನು ಪ್ರಪಂಚಕ್ಕೆ ಮಾರಾಟ ಮಾಡುವಂಥ ದೇಶಗಳ ಎಲ್ಲವನ್ನು ಹಿಂದಿಕ್ಕಿ ನಂಬರ್ 1 ದೇಶವಾಗಿ ಭಾರತ ನಿಂತಿದೆ. ಆಪರೇಷನ್ ಸಿಂಧೂರದ ಒಟ್ಟು ಪರಿಣಾಮ ಮತ್ತು ಪ್ರತಿಫಲಾತ್ಮಕವಾದಂಥ ನೆಲೆಗಳೇನು, ಹೆಜ್ಜೆಗಳೇನು ಅಂತಂದರೆ ಇಡೀ ಪ್ರಪಂಚದಲ್ಲಿ ಭಾರತ ತನ್ನದೇ ಆದಂಥ ಸ್ವಾಯತ್ತೆ ಮತ್ತು ಸ್ವಾವಲಂಬನೆ ಮತ್ತು ಆತ್ಮನಿರ್ಭರ ಭಾರತದ ಇಡೀಯದಾದಂಥ ಒಂದು ನೆಲೆಯನ್ನು, ಬೆಲೆಯನ್ನು ಅತ್ಯಂತ ಕರಾರುವಕ್ಕಾಗಿ ದಾಖಲಿಸಿದೆ, ನಿಬ್ಬೆರಗುಗೊಳಿಸಿದೆ. ಇಂಥ ಸಂದರ್ಭದಲ್ಲಿ ಈ ಗ್ಲೋಬಲ್ ರೇಟಿಂಗ್ನಲ್ಲಿ ಜಗತ್ತಿನ ನಾಯಕರ ಒಟ್ಟು ಶೇಕಡವಾರು ಮತ್ತು ಜನಪ್ರಿಯತೆ ಗುಣಮಟ್ಟವನ್ನು ಅಳೆಯಲಾಗಿದೆ, ಸಮೀಕ್ಷೆ ಮಾಡಲಾಗಿದೆ. ಅಲ್ಲಿ ಮೋದಿಯವರ ಸ್ಥಾನಮಾನ ಏನು, ಇದು ಕೂಡ ಭಾರತದ ಒಟ್ಟು ಭದ್ರತೆಯನ್ನು, ಸುಭದ್ರತೆಯನ್ನು, ಅಭಿವೃದ್ಧಿಯನ್ನು, ಆರ್ಥಿಕವಾದ ಪ್ರಾಬಲ್ಯವನ್ನು ಎಲ್ಲವನ್ನೂ ಹೇಳುತ್ತೆ ಅಂತ. ನಾವು ಈಗಾಗಲೇ 4ನೇ ಸ್ಥಾನದಲ್ಲಿದ್ದೇವೆ. ಇನ್ನು 1.5 ವರ್ಷದಲ್ಲಿ 3ನೇ ಸ್ಥಾನಕ್ಕೆ ಬರ್ತೇವೆ. ಅದರ ಜೊತೆಗೆ ಇತ್ತೀಚೆಗೆ
ವರ್ಲ್ಡ್ ಬ್ಯಾಂಕ್ ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, SBI ಇರ್ಬೋದು, ಬಡತನದ ಒಟ್ಟು ಪ್ರಮಾಣದ ಇಳಿಕೆಯನ್ನು ಚಾರಿತ್ರಿಕವಾದ ಇಳಿಕೆ ಅಂತ ಹೇಳಿ ಅದನ್ನು ದಾಖಲಿಸಿದೆ. ಆ ಅಂಕಿಅಂಶವನ್ನು ನಿಮ್ಮೆದುರು ಇಡ್ತೇನೆ. ಯಾಕೆಂತಂದರೆ ಆ ಎಲ್ಲ ಅಂಕಿಅಂಶಗಳು ಈಗಾಗಲೇ ದಾಖಲಾಗಿವೆ. ಆದರೆ ಭಾರತ ಮತ್ತು ಭಾರತದ ಪ್ರಧಾನಿಯ ಪ್ರಾಬಲ್ಯ ಮತ್ತು ಜನಪ್ರಿಯತೆ, ಅವರ ಭವಿಷ್ಯ, ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಈ ಪಹಲ್ಗಾಮಿನ ಘಟನೆಯ ನಂತರ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇರುವಂಥ ಪ್ರತಿಪಕ್ಷಗಳಿಗೆ ಇದೊಂದು ಬ್ರಹ್ಮಾಸ್ತ್ರ ಅಂತ ನಾನು ಭಾವಿಸ್ತೇನೆ. 2025ರಲ್ಲಿ ಜಗತ್ತಿನ ಅತ್ಯಂತ ಜನಪ್ರಿಯ ನಾಯಕರು ಯಾರು ಅನ್ನುವಂಥ ಈ ನೆಲೆಯಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ. 10 ಜನರನ್ನು ಇಲ್ಲಿ ಆಯ್ಕೆ ಮಾಡಿದ್ದಾರೆ. 10ನೇ ಸ್ಥಾನ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, 38% ಅವರು ಪ್ರಮಾಣ ಬದ್ಧತೆಯಲ್ಲಿ 10ನೇ ಸ್ಥಾನದಲ್ಲಿ ಅವರು ವಿರಾಜಮಾನರಾಗಿದ್ದಾರೆ. ಇನ್ನು 9ನೇ ಸ್ಥಾನ ಜಾರ್ಜಿಯಾ ಮೆಲೋನಿ, ಭಾರತದ ಪ್ರಧಾನಿಯ ಅತ್ಯಂತ ಪ್ರೀತಿಯ ಒಂದು ವ್ಯಕ್ತಿಯವರು. ಜಾರ್ಜಿಯಾ ಮೆಲೋನಿ 42% ಅವರು ಇಲ್ಲಿ ಅವರ ಜನಪ್ರಿಯತೆಯ ಪ್ರಮಾಣ ಬದ್ಧತೆಯನ್ನು ದಾಖಲಿಸಿದ್ದಾರೆ. 9ನೇ ಸ್ಥಾನಕ್ಕೆ ಅವರು ಬಂದಿದ್ದಾರೆ. ಇನ್ನು 8ನೇ ಸ್ಥಾನ ಡೊನಾಲ್ಡ್ ಟಸ್ಕ್, 42% ಅವರು ಪ್ರಮಾಣ ಬದ್ಧತೆಯನ್ನು ಪಡ್ಕೊಂಡಿದ್ದಾರೆ ಜನಪ್ರಿಯತೆಯ ಮಾನದಂಡದಲ್ಲಿ. ಅದರಲ್ಲಿ ಅವರು ಆಳದಂಥದ್ದು ಅಭಿವೃದ್ಧಿ, ನಾಯಕತ್ವ ಮತ್ತು ಆ ದೇಶದ ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡ ರೀತಿ, ಆಮೇಲೆ ಇಡೀಯದಾಗಿ ಪ್ರಪಂಚದಲ್ಲಿಯ ಅವರ ಒಂದು ವಿಶ್ವಮಾನ್ಯತೆ, ಜನಪ್ರಿಯತೆ ಮತ್ತು ವಿದೇಶಾಂಗ ನೀತಿ, ಈ ಎಲ್ಲವನ್ನು ಇಟ್ಟುಕೊಂಡು ಈ ಸಮೀಕ್ಷೆಯನ್ನು ಮಾಡಲಾಗಿದೆ. ಇನ್ನು 7ನೇ ಸ್ಥಾನದಲ್ಲಿ ಡಿಸ್ಕ್ ಸ್ಕೂಪ್, 42%, ನೆದರ್ಲ್ಯಾಂಡಿನ ಅಧ್ಯಕ್ಷರು, 42% ಪ್ರಮಾಣ ಬದ್ಧತೆಯಲ್ಲಿ ಅವರು 7ನೇ ಸ್ಥಾನದಲ್ಲಿ ವಿರಾಜಮಾನರಾಗಿದ್ದಾರೆ. ಇನ್ನು ಆಸ್ಟ್ರೇಲಿಯಾ ಆಂಥೋನಿ ಆಲ್ಸನ್ ಅವರು 46% ಈ ಜನಪ್ರಿಯತೆಯ ದೃಷ್ಟಿಯಿಂದ ಪಡ್ಕೊಂಡು ಅವರು 6ನೇ ಸ್ಥಾನದಲ್ಲಿ ಇದ್ದಾರೆ. 5ನೇ ಸ್ಥಾನದಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, 52% ಅವರು ಜನಪ್ರಿಯತೆಯನ್ನು ದಾಖಲಿಸಿಕೊಂಡಿದ್ದಾರೆ. ಅವರು 5ನೇ ಸ್ಥಾನದಲ್ಲಿ ಇದ್ದಾರೆ. 4ನೇ ಸ್ಥಾನದಲ್ಲಿ ಸೌತ್ ಕೊರಿಯಾದ ಅಧ್ಯಕ್ಷರಾದಂಥ ಯುನ್ ಸಕ್ ಯೋಲ್, 56% ಅವರು ಜನಪ್ರಿಯತೆಯ ಪ್ರಮಾಣ ಬದ್ಧತೆಯನ್ನು ದಾಖಲಿಸಿದ್ದಾರೆ. 4ನೇ ಸ್ಥಾನದಲ್ಲಿದ್ದಾರೆ ಅವರು ಜನಪ್ರಿಯವಾಗಿ. ಇನ್ನು 3ನೇ ಸ್ಥಾನದಲ್ಲಿ ಅರ್ಜೆಂಟೀನಾ ಜುವಿಯರ್ ಮಿಲೆ, 65% ಅವರಿಗೆ ಪ್ರಮಾಣ ಬದ್ಧತೆ ಸಿಕ್ಕಿದೆ. ಜನಪ್ರಿಯತೆಯ ವಿಶ್ವದ ಜನಪ್ರಿಯ ನಾಯಕರಲ್ಲಿ ಅವರು 3ನೇ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಇನ್ನು 2ನೇ ಸ್ಥಾನ ಮೆಕ್ಸಿಕೋ ಅಧ್ಯಕ್ಷರಾದ ಕ್ಲಾಡಿಯಾ ಶೆನ್ಬಾಮ್, ಅವರು 66% ಪ್ರಮಾಣ ಬದ್ಧತೆಯನ್ನು ಪಡೆದು ಜಗತ್ತಿನ ಜನಪ್ರಿಯ ನಾಯಕರಲ್ಲಿ 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹಾಗಾದರೆ ಮೊದಲನೇ ಸ್ಥಾನ ಯಾರು ಅನ್ನೋದನ್ನು ಈಗಾಗಲೇ ನೀವು ನಿರೀಕ್ಷೆ ಮಾಡಿರ್ತೀರಿ. ಮತ್ತು ಬೇರೆ ಯಾರೂ ಅಲ್ಲ, ನಮ್ಮ ಪ್ರಧಾನಿ ಮೋದಿ, ಭಾರತದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರು ಆಡಳಿತ, ಜನಪ್ರಿಯತೆ ಮತ್ತು ಇನ್ಫ್ರಾಸ್ಟ್ರಕ್ಚರು ಅಥವಾ ಗ್ಲೋಬಲ್ಲಿನ ಇಡೀ ಬೇರೆ ಬೇರೆ ದೇಶದೊಟ್ಟಿಗೆ ಇರುವಂಥ ಒಂದು ವಿದೇಶಿ ಸಂಬಂಧ, ಆಮೇಲೆ ಎಲ್ಲ ದೃಷ್ಟಿಯಲ್ಲೂ ಸಮಗ್ರವಾದ ದೃಷ್ಟಿಯಲ್ಲಿ ಇದು ಈ ಸಮೀಕ್ಷೆ ನಡೆಸಿದ್ದು. ಜಗತ್ತಿನ ನಂಬರ್ 1 ಜನಪ್ರಿಯ ವ್ಯಕ್ತಿ ಯಾರು ಅಂತಂದರೆ ಅದು ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಅವರು 100ರಲ್ಲಿ ಪಡೆದಿರುವಂಥ ಪ್ರಮಾಣ ಬದ್ಧತೆ ಎಷ್ಟು ಅಂತಂದರೆ 75%. ಡೊನಾಲ್ಡ್ ಟ್ರಂಪ್ಗೆ ಸಿಕ್ಕಿರೋದು 52%. ಚೈನಾದ ಅಧ್ಯಕ್ಷ 10ನೇ ಸ್ಥಾನದಲ್ಲಿದ್ದಾರೆ, ನಮ್ಮ ಪ್ರಧಾನಿ ಮೊದಲ ಸ್ಥಾನದಲ್ಲಿದ್ದಾರೆ, ಗಮನಿಸಬೇಕು. ಹಾಗಾಗಿ ಮೋದಿಯವರ ಜನಪ್ರಿಯತೆ ಕೇವಲ ಅದು ಊಹಾಪೋಹ ಅಲ್ಲ, ಮಾಧ್ಯಮದ ಸೃಷ್ಟಿ ಅಲ್ಲ, ಅಥವಾ NDA ಗೌರ್ಮೆಂಟನ್ನು ಮೋದಿಯವರನ್ನು ಒಂದು ಹೊಗಳುವ ಒಂದು ಮೋದಿ ಬಣ ಅಂತೇನಿದೆ ಅಂಥ ಒಂದು ಮಾಧ್ಯಮದ ಸೃಷ್ಟಿಯೂ ಅಲ್ಲ. ಇದು ವಿದೇಶದ ಅತ್ಯಂತ ನಂಬಿಕೆಗೆ ಅರ್ಹವಾದಂಥ ಗ್ಲೋಬಲ್ ರೇಟಿಂಗ್ ಸಂಸ್ಥೆ ಮಾಡಿದಂಥ ಒಂದು ಸಮೀಕ್ಷೆ. ಇಲ್ಲಿ ಮೋದಿಯವರು ಈ ಹೊತ್ತಿನ ಜಗತ್ತಿನ ನಂಬರ್ 1 ಜನಪ್ರಿಯ ವ್ಯಕ್ತಿ. ಅದು ಕೇವಲ ನಡೆ ನುಡಿ, ಡ್ರೆಸ್ಸು ಗಿಸ್ಸು ಆ ಥರದ್ದಲ್ಲ. ಇಡೀಯದಾದಂಥ ದೇಶದ ಒಳಗಿನ ಮತ್ತು ಹೊರಗಿನ
ಅವರ ಆಡಳಿತಾತ್ಮಕವಾದಂಥ ದಕ್ಷತೆ, ಪ್ರಾಮಾಣಿಕತೆ, ಅಭಿವೃದ್ಧಿ ಇವೆಲ್ಲ ಮತ್ತು ಬೇರೆ ದೇಶಗಳೊಟ್ಟಿಗಿನ ಒಂದು ಸಂಬಂಧ ಇದನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದಂಥ ಸಮೀಕ್ಷೆ. ಇನ್ನು ನಾನು ಇತ್ತೀಚೆಗೆ ಮೋದಿಯವರ ಒಟ್ಟು ಆಡಳಿತದ ಬಗ್ಗೆ ಪ್ರಪಂಚದಿಂದ ಬೇರೆ ಬೇರೆ ರೀತಿಯ ಒಂದು ಧನಾತ್ಮಕವಾದಂಥ ಮೈಲಿಗಲ್ಲುಗಳು ದಾಖಲಾಗ್ತಾ ಇವೆ. ಭಾರತದ ಒಳಗಿನ ಈ ವಿಪಕ್ಷಗಳ ವಾಕರಿಕೆ ಮತ್ತು ವಿಪಕ್ಷಗಳ ಒಂದು ಹೇವರಿಕೆ, ಅವರ ಮೇಲೆ ಯದ್ವಾ ತದ್ವಾ ಮುಗಿಬೀಳುವಿಕೆ, ಅದಕ್ಕೆ ಯಾವುದೇ ಆಧಾರವೂ ಇಲ್ಲ, ಯಾವುದೇ ಸಾಕ್ಷ್ಯಗಳು ಇಲ್ಲ, ಮತ್ತು ಸಾವಯವವಾದಂಥ ಯಾವುದೇ ತರ್ಕಕ್ಕೆ ಒಗ್ಗುವಂಥ ಮಾತುಕತೆಗಳು ಅಲ್ಲ. ಅದನ್ನು ನಾವು ಹೀಗೆ ಅದನ್ನು ಬಿಟ್ಟುಬಿಡೋದು ಒಳ್ಳೆಯದು. ಜಗತ್ತಿನ ಇವತ್ತಿನ ಒಂದು ಮೇಧಾವಿಗಳು, ಜಗತ್ತಿನ ಒಂದು ತಜ್ಞರು ಮತ್ತು ವಿಶ್ವಸಂಸ್ಥೆ ಅಥವಾ ವರ್ಲ್ಡ್ ಬ್ಯಾಂಕ್ ಇತ್ಯಾದಿ ಏನು ಹೇಳ್ತಾ ಇದೆ ಅಂತಂದರೆ, ಬಡತನದ ಪ್ರಮಾಣ 2011ರಿಂದ 2022-23ರವರೆಗೆ 5.3 ಪ್ರಮಾಣದಲ್ಲಿ ಇಳಿದಿದೆ. 270 ಮಿಲಿಯನ್ ಜನ ಬಡತನದ ರೇಖೆಯಿಂದ ಈಚೆ ಬಂದಿದ್ದಾರೆ, ಸಮೃದ್ಧಗೊಂಡಿದ್ದಾರೆ. ಅದೇ SBI 2024 ಅಲ್ಲಿ 2023-22-23 ವರ್ಲ್ಡ್ ಬ್ಯಾಂಕ್ ಹೇಳಿದರೆ, SBI ಹೇಳ್ತಾ ಇದೆ 2024 4.6ಕ್ಕೆ ಇಳಿದಿದೆ. ಬಡತನದ ಒಟ್ಟು ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ. ಈ ಒಂದು ಹಿನ್ನೆಲೆ, ಆಮೇಲೆ ನಮ್ಮ ರಫ್ತಿನ ಪ್ರಮಾಣ, ಇವತ್ತು ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಅಭಿವೃದ್ಧಿಯ ನಾಗಾಲೋಟ, ಇಡೀ ಭಾರತದ ಇನ್ಫ್ರಾಸ್ಟ್ರಕ್ಚರು, ಇವೆಲ್ಲವನ್ನು ನಾವು ಗಮನಿಸ್ತಾ ಇದ್ದೇವೆ. ಆ ಎಲ್ಲ ದೃಷ್ಟಿಯಲ್ಲಿ ಪಹಲ್ಗಾಮ್ ಘಟನೆಯ ನಂತರ ಸಿ ವೋಟರ್ಸ್ ಒಂದು ಸಮೀಕ್ಷೆಯನ್ನು ಮಾಡಿದೆ. 2029ರ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರನ್ನು ಮತ್ತೆ ದೇಶ ಅಪೇಕ್ಷಿಸಬಹುದೇ? ಈ ಸಮೀಕ್ಷೆಯಲ್ಲಿ NDA ಸರ್ಕಾರಕ್ಕೆ ಮತ ಹಾಕಿದ ಒಂದು ಭಾಗ, ವಿಪಕ್ಷಗಳಿಗೆ ಮತ ಹಾಕಿದಂಥ ಎರಡನೇ ಭಾಗ ಮತ್ತು ಇತರ ಎಕ್ಸ್ಟ್ರಾ ಎಲ್ಲ ಜನಸಾಮಾನ್ಯರು, ಈ ಮೂರು ಮಟ್ಟದಲ್ಲಿ ಈ ಸಮೀಕ್ಷೆಯನ್ನು ಮಾಡಲಾಗಿದೆ. ಮತ್ತೊಮ್ಮೆ ಮೋದಿ ಯಾಕೆ ಬರಬೇಕು? ಬರುವುದಾದರೆ ನಿಮ್ಮ ಅಪೇಕ್ಷೆ ಏನು? ಬರುವುದಾದರೆ ನಿಮ್ಮ ಕ್ರೈಟೀರಿಯಾ ಏನು? ಯಾಕೆ ಬರಬೇಕು? ಈ ಎಲ್ಲ ಪ್ರಶ್ನೆಗಳನ್ನು ಇಟ್ಟುಕೊಂಡು ಸಿ ವೋಟರ್ ಸಮೀಕ್ಷೆಯನ್ನು ಮಾಡಿದೆ. ಮೋದಿಗೆ ವೋಟ್ ಹಾಕಿದವರು ನಾನು ಈಗಾಗಲೇ ಹೇಳಿದಾಗೆ NDA ವೋಟ್ ಹಾಕಿದವರಿದ್ದಾರೆ, ವಿರೋಧ ಪಕ್ಷಕ್ಕೆ ವೋಟ್ ಹಾಕಿದವರಿದ್ದಾರೆ ಮತ್ತು ಜನಸಾಮಾನ್ಯರಿದ್ದಾರೆ. ಈಗ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ 2029ರ ಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದು ಬರ್ತಾರೆ ಅನ್ನುವಂಥ ವಿಶ್ವಾಸ ನಿಮಗೆ ಎಷ್ಟು ಜನರಿಗಿದೆ ಅಂತ ಕೇಳಿದಾಗ, NDA ವೋಟ್ ಹಾಕದಂಥ NDA ಪರವಾಗಿದ್ದಂಥವರು 74% ಮೋದಿ ಬಂದೇ ಬರ್ತಾರೆ, ಬರಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಪ್ರತಿಪಕ್ಷಕ್ಕೆ ವೋಟ್ ಹಾಕಿದವರು 46%, ಇಟ್ಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಇದು 46% ಮೋದಿಯನ್ನು ಮರು ಆಯ್ಕೆಯನ್ನು ಬಯಸಿದ್ದಾರೆ. ಮತ್ತು ಮೋದಿಯೇ ಭಾರತದ ಒಂದು ಬೆಳಕು ಅನ್ನುವ ರೀತಿಯಲ್ಲಿ ಅವರು ಪ್ರತಿಕ್ರಿಯಿಸಿದ್ದಾರೆ. ಮತ್ತು ಜನಸಾಮಾನ್ಯರು 46.8% ಮೋದಿಯ ಮರು ಆಯ್ಕೆ ಶತಸಿದ್ಧ, ಮೋದಿಯವರೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಇನ್ನು ನರೇಂದ್ರ ಮೋದಿಯವರು ಕೈಗೊಂಡಂಥ ಕೆಲಸಗಳಲ್ಲಿ ಯಾವುದು ಪ್ರಮುಖ ಆಕರ್ಷಣೆ ನಿಮಗೆ ಅಂತ ಕೇಳಿದಾಗ, ಡಿಜಿಟಲ್ ಇಂಡಿಯಾ ಅಂತ ಒಕ್ಕೊರಲಿಂದ ಹೇಳಿದ್ದಾರೆ. ಅದರಲ್ಲಿ NDA 18.6%, NDA ಸರ್ಕಾರಕ್ಕೆ ವೋಟ್ ಹಾಕಿದವರು 18.6% ಡಿಜಿಟಲ್ ಇಂಡಿಯಾ ನಂಬರ್ 1 ಅವರ ಒಂದು ಆಡಳಿತಾತ್ಮಕವಾದಂಥ ನೆಲೆಗಟ್ಟಿನ ಸಾಧನೆ ಅಂತ ಹೇಳಿದರೆ, ಪ್ರತಿಪಕ್ಷದವರು ಬಹಳ ಮಹತ್ವದ ಒಂದು ಅಂಶ ಇದು. ಪ್ರತಿಪಕ್ಷದವರು 23.9% ಡಿಜಿಟಲ್ ಇಂಡಿಯಾ ಭಾರತದ ಮಹತ್ ಸಾಧನೆ, ಅದು ಮೋದಿಯವರ ಬಹಳ ದೊಡ್ಡ ಒಂದು ಸಾಧ್ಯತೆ ಅನ್ನೋದನ್ನು ಪ್ರತಿಪಕ್ಷಕ್ಕೆ ವೋಟ್ ಹಾಕಿದವರು 23.9% ಹೇಳಿದ್ದಾರೆ. ಆರ್ಟಿಕಲ್ 370 ಬಗ್ಗೆ 18.8% ಜನ ಅದರ ಪರವಾಗಿ ಮತ ಹಾಕಿದ್ದಾರೆ. ಇನ್ನು ಆರ್ಥಿಕ ಸ್ಥಿತಿಯ ನಿಭಾವಣೆಯ ಬಗ್ಗೆ ಒಟ್ಟು 42% ಜನ
ಅದರ ದಿ ಬೆಸ್ಟ್ ಅಂತ ಸಮೀಕ್ಷೆಯಲ್ಲಿ ಮತವನ್ನು ಹಾಕಿದ್ದಾರೆ. ಇನ್ನು ನಿರುದ್ಯೋಗ ಸಮಸ್ಯೆಯೇ ಪ್ರತಿಪಕ್ಷದ ಭಾಳ ದೊಡ್ಡ ಅಸ್ತ್ರ. NDA ಗೌರ್ಮೆಂಟಲ್ಲಿ ಮೋದಿಯವರ ಆಡಳಿತದಲ್ಲಿ ಈ 10 ವರ್ಷಗಳಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ ಅನ್ನೋದನ್ನು ಅವರು ಹೇಳ್ತಾನೆ ಬಂದಿದ್ದಾರೆ. ಇದಕ್ಕೂ ವರ್ಲ್ಡ್ ಬ್ಯಾಂಕು ಮತ್ತು ವಿಶ್ವಸಂಸ್ಥೆ ಒಂದು ಅದ್ಭುತವಾದಂಥ ಸಮೀಕ್ಷೆಯನ್ನು, ಅದರ ಫಲಿತಾಂಶವನ್ನು ಇಟ್ಟಿತ್ತು. ಅದರ ಬಗ್ಗೆ ನಾವು ಹಿಂದೆ ವಿಡಿಯೋವನ್ನು ಮಾಡಿದ್ದೇವೆ. ನಿರುದ್ಯೋಗ ಸಮಸ್ಯೆ ಕಳೆದ ಒಂದು 2010-11ರಿಂದ 2023-24 ಹೊತ್ತಿಗೆ ಯಾವ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಅನ್ನೋದನ್ನು, ಅದರ ಇಡೀ ಅಂಕಿಅಂಶವನ್ನು ನಿಮಗೆ ನಾವು ಕೊಟ್ಟಿದ್ದೇವೆ. ಈ ನಿರುದ್ಯೋಗ ಸಮಸ್ಯೆ ಮಟ್ಟಿಗೆ ಹೈಲಿ ಎಫೆಕ್ಟಿವ್ ನಿರುದ್ಯೋಗ ಸಮಸ್ಯೆಯ ನಿವಾರಣೆಯ ದೃಷ್ಟಿಯಲ್ಲಿ ಮೋದಿಯವರ ಸರ್ಕಾರ ತುಂಬ ಗಮನೀಯವಾಗಿ ಹೆಜ್ಜೆ ಇಟ್ಟಿದೆ ಅನ್ನುವಂಥ NDAಗೆ ವೋಟ್ ಹಾಕಿದಂಥವರು 32.8%. ಅದೇ ಒಂದು ಹಂತದಲ್ಲಿ ಕೆಲಸವನ್ನು ಬಹಳ ಎಫೆಕ್ಟಿವ್ ಆಗಿ ಮಾಡಿದ್ದಾರೆ ಅನ್ನುವಂಥವರು 33.4%. ಇನ್ನು ಜನಸಾಮಾನ್ಯರು 22% ಅದಕ್ಕೆ ಪ್ರಯತ್ನಿಸಲಾಗಿದೆ ಅನ್ನುವಂಥವ್ರು. ಇನ್ನು ಕೌಂಟರಿಂಗ್ ಟೆರರಿಸಮನ್ನು ಯಾವ ರೀತಿಯಲ್ಲಿ ಮೋದಿ ಸರ್ಕಾರ ನಿಭಾಯಿಸಿದೆ, ಈಗ ಪ್ರಸ್ತುತ ಸಂದರ್ಭದ ಪ್ರಶ್ನೆ ಅದು, ಪಹಲ್ಗಾಮಿನ ನಂತರ ಆಯಿತಾ, ಅಥವಾ 10 ವರ್ಷಗಳಲ್ಲಿ ಟೆರರಿಸಮ್ನ ಪ್ರಮಾಣ ಎಷ್ಟು ಇಳಿದಿದೆ, ಅವರು ಅಟ್ಯಾಕ್ ಮಾಡಿದಾಗ ನಾವು ಪ್ರತಿ ಅಟ್ಯಾಕನ್ನು ಹೇಗೆ ಮಾಡಿದ್ದೇವೆ, ಪ್ರತಿ ಉತ್ತರವನ್ನು ಹೇಗೆ ಕೊಟ್ಟಿದ್ದೇವೆ, ಈ ಸಂದರ್ಭಕ್ಕೆ ಸಂಬಂಧಪಟ್ಟು 69.8 NDA ಎಕ್ಸಲೆಂಟ್ ಅಂತ ಹೇಳಿದೆ. NDA ವೋಟರ್ಸು 69.8% ಅದು ಎಕ್ಸಲೆಂಟ್ ನಿಭಾವಣೆ ಅಂತ ಹೇಳಿದ್ರೆ, ವಿಪಕ್ಷ ನೋಡಿ ಇಲ್ಲೂ ಬಹಳ ಗಂಭೀರವಾದಂಥದ್ದು ಈ ಸಮೀಕ್ಷೆಯ ಫಲಿತಾಂಶ. ವಿಪಕ್ಷಕ್ಕೆ ವೋಟ್ ಹಾಕಿದವರು ಅಂದರೆ ಕಾಂಗ್ರೆಸ್ಸು NDA ಕೂಟದ ಪರವಾಗಿದ್ದವರು 40% ಅತ್ಯಂತ ಉತ್ತಮವಾದಂಥ ನಿರ್ವಹಣೆ ಅಂತ ಹೇಳಿ 40% ವೋಟ್ ಹಾಕಿದ್ದಾರೆ. ಈಗ ಎಕ್ಸ್ಟ್ರಾ ಅಂದರೆ ಜನಸಾಮಾನ್ಯರು 45% ಅದಕ್ಕೆ ವೋಟನ್ನು ಹಾಕಿದ್ದಾರೆ. ಇನ್ನು ಗ್ಲೋಬಲ್ ಸ್ಟ್ಯಾಂಡಿಂಗ್ ಅಂದರೆ ವಿಶ್ವದ ದೃಷ್ಟಿಯಲ್ಲಿ ನಮ್ಮ ವಿದೇಶಾಂಗ ನೀತಿ ಇತ್ಯಾದಿ ಹೇಗಿದೆ ಅನ್ನುವಂಥ ಪ್ರಶ್ನೆಗೆ NDA ಪರವಾದಂಥವರು 71.5% ವೋಟನ್ನು ಹಾಕಿದರೆ, ಇನ್ನು ವಿಪಕ್ಷಕ್ಕೆ ವೋಟ್ ಹಾಕಿದವರು 41.1% ಇದಕ್ಕೆ ವೋಟ್ ಮಾಡಿದ್ದಾರೆ. ದಿ ಬೆಸ್ಟ್ ಅತ್ಯುತ್ತಮ ನಿರ್ವಹಣೆ ಅನ್ನುವ ರೀತಿಯಲ್ಲಿ ಅವರು ವೋಟ್ ಮಾಡಿದ್ದಾರೆ. ಜನಸಾಮಾನ್ಯರು ಅಂದರೆ ಎಕ್ಸ್ಟ್ರಾ ಇತರರು 46% ಅವರು ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಇನ್ನು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತ ಬಹುಪಾಲು ಅಭಿಪ್ರಾಯ ಹೊರಗೆ ಹಾಕಿದ್ದನ್ನು ನೀವಿಲ್ಲಿ ಕಾಣ್ತೀರಿ. RSS ಜೊತೆ ಅವರ ಸಂಬಂಧ ಹಳಿಸಿತ್ತು, ಅದೆಲ್ಲವೂ ಈಗ ಸರಿಯಾಗಿದೆ. ಮತ್ತು ಅತ್ಯಂತ ಅತಿದೊಡ್ಡ ಆರ್ಥಿಕ ಒಂದು ಭಾರತದ ಆರ್ಥಿಕ ಪರಿಸ್ಥಿತಿ ಇವತ್ತು 4ನೇ ಒಂದು ಹಂತಕ್ಕೆ 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ. ಇನ್ನು 1.5 ವರ್ಷದಲ್ಲಿ ಅದು 3ನೇ ಒಂದು ಬಹಳ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ಒಂದು ಇದು ಸಂಶಯವೂ ಬೇಡ. ವಿಶ್ವಸಂಸ್ಥೆ ಇರ್ಬೋದು, ವರ್ಲ್ಡ್ ಬ್ಯಾಂಕ್ ಇರ್ಬೋದು, ಮೋಡಿ ರಿಪೋರ್ಟ್ ಇರ್ಬೋದು, ಗ್ಲೋಬಲ್ ರೇಟಿಂಗ್ ಇರ್ಬೋದು, ಈ ಎಲ್ಲವೂ ಕೂಡ ಇವತ್ತು ಮೋದಿಯವರನ್ನು, ಅವರ ಶಕ್ತಿಯನ್ನು, ಅವರ ಯುಕ್ತಿಯನ್ನು, ಅವರ ಆಡಳಿತಾತ್ಮಕವಾದಂಥ ಒಂದು ಆ ಜನಪ್ರಿಯತೆಯ ಟ್ರೆಂಡನ್ನು ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಭಾರತ ಕಂಡು ಕೇಳಿಯರಿದಂಥ 75 ವರ್ಷಗಳಲ್ಲಿ ಈ 11 ವರ್ಷ ಒಂದು ಅತ್ಯಂತ ನಿರ್ದಿಷ್ಟವಾದಂಥ ಪರ್ವಕಾಲ, ಸುವರ್ಣಯುಗ ಅನ್ನುವ ರೀತಿಯಲ್ಲಿ ವಿಶ್ವದ ಎಲ್ಲ ಸಂಸ್ಥೆಗಳು ಅದಕ್ಕೆ ಸಮೀಕ್ಷೆಯ ಮೂಲಕ, ತಜ್ಞತೆಯ ಮೂಲಕ ಅವರು ರೇಟಿಂಗ್ ಕೊಡ್ತಾ ಇರುವ ರೀತಿಯನ್ನು ಗಮನಿಸಿದರೆ ಮೋದಿ ನಮ್ಮ ಭಾರತದ ಪ್ರಧಾನಿ ಅನ್ನೋದರ ಬಗ್ಗೆ ನಮಗೆ ಅತ್ಯಂತ ಎದೆ ತುಂಬುತ್ತದೆ, ಅಭಿಮಾನ ಅಂತ ಅನ್ನಿಸ್ತದೆ ಮತ್ತು ಹೆಮ್ಮೆ ಅಂತ ಅನ್ನಿಸ್ತದೆ. ಇಂಥ ಪ್ರಧಾನಿಯವರನ್ನು ಕೂಡ ರಾಹುಲ್ ಗ್ಯಾಂಗು, ಕಾಂಗೈ ಕೂಟ, ಇಂಡಿ ಕೂಟ ಬಾಯಿಗೆ ಬಂದ ಹಾಗೆ ಹೊಲಸು ರಾಜಕೀಯಕ್ಕಾಗಿ ಅವರನ್ನು ಬಳಸ್ಕೊಳ್ತಾ ಇರುವಂಥ ರೀತಿಯನ್ನು ಗಮನಿಸಿದರೆ ಇವರಿಗೆ ಮತಿಭ್ರಮಣೆ ಆಗಿದೆ ಮತ್ತು ಇವರ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಅದರ ಜೊತೆಗೆ
ಅಧಿಕಾರದ ರಾಜಕಾರಣದಿಂದ ಹೊರಗಡೆ ನಿಂತು ಹತಾಶವಾಗಿ ಯಾವ ರೀತಿ ಬೇಕಾದರೂ ಮಾತಾಡಬಹುದು. ವಾಸ್ತವದನ್ನು, ಆ ವಾಸ್ತವ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳದೇನೆ ಒಮ್ಮೆ ಅರ್ಥ ಆದರೂ ಕೂಡ ಪೊಲಿಟಿಕಲ್ ಅಜೆಂಡಕ್ಕಾಗಿ ಸುಳ್ಳು ಹೇಳುವ ಒಂದು ಸರಮಾಲೆಯನ್ನೇ ಕಾಂಗ್ರೆಸ್ಸು ಮುಂದುವರಿಸಿದೆ. ಅವರ ಎದುರನೇ ಇಡೀ ವಿಶ್ವದ ಅಂಕಿಅಂಶ ಮತ್ತು ವಿಶ್ವದ ಸಮೀಕ್ಷೆ ಮೋದಿಯವರನ್ನು ಯಾವ ಮಟ್ಟದಲ್ಲಿ ಇಟ್ಟಿದೆ ಅಂತಂದರೆ ನ ಭೂತೋ ನ ಭವಿಷ್ಯತಿ ಅನ್ನುವ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಅತ್ಯಂತ ಅಭೂತಪೂರ್ವವಾಗಿ ಮೋದಿ ಆರಿಸ್ಬರ್ತಾರೆ, ಮತ್ತೆ ಪ್ರಧಾನಿ ಆಗ್ತಾರೆ ಅನ್ನೋದರ ಬಗ್ಗೆ ಇಡೀ ಸಮೀಕ್ಷೆ ಒಟ್ಟಂದದಲ್ಲಿ ಹೇಳ್ತಾ ಇದೆ. ಇದು ಈ ಹೊತ್ತಿನ ಮೋದಿಯವರ ಬಲಪರೀಕ್ಷೆ. ನಮಸ್ತೆ.